ಅಲಯನ್ಸ್ ಕಾಲೇಜ್ ಹುಡುಗಿರ ಹತ್ರ ಒಂದು ಸಣ್ಣ ರಿವ್ಯೂ ಕೇಳ್ಕೊಂಬೋಣ ಬನ್ನಿ. ಟೆಲ್ ಯುವರ್ ಒಪಿನಿಯನ್. ನೋಡಿ ಗೈಸ್ ಬಂದು ಡಿಸ್ಟರ್ಬ್ ಮಾಡ್ತವ್ರೆ ಬೇರೆ. ಇನ್ನೊಬ್ಳು ಫೋನ್ ನೋಡ್ತೀಯಲ್ಲ ಮಾತಾಡ ಒಂದು ರಿವ್ಯೂ ತಗೊಂಡ್ಬಿಡ್ತೀವಿ. ರಿವ್ಯೂ ತಗೊಂತ ಇದೀವಿ ಬ್ರೋ ಈಗ. ಮಾತಾಡು ಬ್ರೋ. We can measure the diamond in terms of money. Can we measure the time in terms of money? You are right, or equaling to the diamond. If diamond we have its own value, time don't have its own value. You are matching. ನಾನೇನ್ ಮಾತಾಡೋನು ಇಲ್ಗ. ಹಾಯ್ ಗೈಸ್. ಓಕೆ ಫ್ರೆಂಡ್ಸ್, ಬಾಯ್. ಇವತ್ತು ನಡೆದಿದ್ದು ಇದ್ರ ಬಗ್ಗೆ ಏನು ಅನ್ನಿಸ್ತು? ಇವತ್ತು ನಡೆದಿದ್ದ ನಾನು ಯಾವ ಫಂಕ್ಷನ್ಗೂ ಅಟೆಂಡ್ ಮಾಡಿಲ್ಲ. ಯಾಕಂದ್ರೆ ಬಿಡು, ಯೂಟ್ಯೂಬಲ್ಲಿ ಹಾಕ್ತೀನಿ, ಇವತ್ತು ನೋಡ್ಕೊಂತ ಸರ್. ಈಗ ನೆಕ್ಸ್ಟ್ ಸಂಜನಾ ಮಾತಾಡು. ಹೆಂಗ್ ನಡೀತು ಅಂತ ಹೇಳಿ ಆಯ ಅಂತ ಅನ್ಬಿಟ್ರೆ ತುಂಬಾ ಚೆನ್ನಾಗಿ ನಡೀತು, ಆದ್ರೆ ಜಾಸ್ತಿ ಶೆಕೆ ಇತ್ತು. ಮುಖ ಹಿಂಗ್ ಮಾಡ್ಕೊಂಡು ಕೂತಿದ್ದೀರಾ, ಏನಾಯ್ತು ಅಂತ ಅಂತದ್ದು? ಯಾರು ಮಾಡ್ತಾರೆ IT ಫೀಲ್ಡ್ ಕೆಲಸ? ಯಾವ ಮ್ಯಾನೇಜರ್ ಕೆಲಸ ಆಯ್ತಾ ಇಲ್ಲ ನನ್ನ ಕೈಲಿ. ಓವರ್ ಸ್ಟ್ರೆಸ್, ಓವರ್ ಪ್ರೆಷರ್, ಬಾಸ್ ಬೇರೆ ಟೆನ್ಷನ್, ಇವಳು ಬೇರೆ ಇದ್ರ ಮಧ್ಯದಲ್ಲಿ. ಏನ್ರೋ ಇವೆಲ್ಲ ಒಂದು ಪ್ರಾಬ್ಲಮ್ ಅಂತ ಅಲ್ಲ, ಬಟ್ ನಮಗೆಲ್ಲ ಇಷ್ಟೊಂದು ಸ್ಟ್ರೆಸ್ಸು, ಪ್ರೆಷರು. ನೀವು ನೋಡಿದ್ರೆ ಇಷ್ಟೊಂದು ಹ್ಯಾಪಿ ಆಗಿರ್ತೀರಾ. ಅದಕ್ಕೆಲ್ಲ ಏನಕ್ಕೆ ತಲೆ ಕೆಡ್ಸ್ಕೊಂತೀರಾ? ನಿಮಗೊಂದು ಒಳ್ಳೆ ಸೊಲ್ಯೂಷನ್ ನಾನು ಸಜೆಸ್ಟ್ ಮಾಡ್ತೀನಿ. ವಾಟ್ಸ್ ದ್ಯಾಟ್? ಈಗೇನು ಇಲ್ಲ, ನೀವು ಸ್ಟ್ರೆಸ್ಗೆಲ್ಲ ಒಂದು ಒಳ್ಳೆ ಸೊಲ್ಯೂಷನ್, ರಿಲೀಫ್ ಅಂತ ಅಂದ್ರೆ ಈ ಡ್ರೀಮ್ ಡಿಲಿಷಿಯಸ್ ಚಾಕ್ಲೇಟ್ ನ ಯೂಸ್ ಮಾಡಿ. ನಿಮ್ ಸ್ಟ್ರೆಸ್ ಎಲ್ಲ ಒಂದೇ ಸರಿ ಮಾಯ ಆಗುತ್ತೆ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. Introducing you all new Dream Delicious Chocolate. Let the chocolate make your day. ಮನೇಲಿ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅನ್ನೋದು ನಿನಗೆ ಗೊತ್ತಿದ್ಯಾ? ಏನಾಗಿದೆ ಪ್ರಾಬ್ಲಮ್? ನಮ್ಮಿಬ್ರು ರಿಲೇಶನ್ಶಿಪ್ ಮನೆಯವ್ರಿಗೂ ಗೊತ್ತಾಗಿದೆ. ಗೊತ್ತಾಗ್ಲಿ ಬಿಡು ಅಂದ್ರೆ ನೀನ್ ಏನ್ ಇದೆಯಾ ಅಂತ ನಮ್ಮ ಮನೇಲಿ ಒಪ್ಕೋತಾರೆ. ಚಂದ ಇಲ್ವಾ ಬಾಡಿ ಇಲ್ಲ, ಇನ್ನೇನ್ ಬೇಕು ನಿನ್ಗೆ? ನಿನ್ ಅಂದ ಚಂದ ಇಟ್ಕೊಂಡು ನಮ್ಮ ಮನೇಲಿ ಯಾರು ಹೆಣ್ ಕೊಡಲ್ಲ ಗುರು. ಇನ್ನೇನ್ ಬೇಕು? ಮಾಡ್ಬೇಕು, ಲವ್ ಮಾಡ್ಬೇಕಾದ್ರೆ ಚೆನ್ನಾಗಿತ್ತ ನಿನ್ಗೆ? ನಿನಗೆ ಹೇಳು, ಏನ್ ಎಕ್ಸ್ಟ್ರಾ ಮಾಡ್ತೇ ಬೇಡ. ಲೆಟ್ಸ್ ಬ್ರೇಕ್ ಅಪ್. ಸಣ್ಣ ಪುಟ್ಟ ವಿಚಾರಕ್ಕೂ ಬ್ರೇಕಪ್ ಅಂತಂದ್ರೆ ನಾವು ಸಾರ್ಟ್ ಔಟ್ ಮಾಡ್ಕೊಬೇಕು. ನೀನ್ ಏನ್ ತಲೆ ಕೆಡ್ಸ್ಕೊಂತೀಯ? ನಿನ್ ಮೈಂಡ್ ಆಕ್ಟಿವ್ ಆಗ್ಬೇಕು ತಾನೆ. ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಹೌದಾ? ಫಸ್ಟ್ ಕೊಡು, ನಾನು ಫಸ್ಟ್ ಮರ್ತ್ಬಿಡ್ಬೇಕು. ಇದ್ ತಗೋ, ಈ ಚಾಕ್ಲೇಟ್ ತಿಂದ ತಕ್ಷಣ ನೀನು ಫುಲ್ ಹ್ಯಾಪಿ ಫೀಲಿಂಗ್ ಆಗುತ್ತೆ. ನಾನು ಹೇಳಿಲ್ವಾ, ಫುಲ್ New Dream Delicious Chocolate. Let the chocolate make your day. ಸಂಗೀತ, ನೀನ್ ಮಾತಾಡ ಸಂಗೀತ. ನಂಗೆ ಇವತ್ತು ನಡೆದಿದ್ದ ಇವೆಂಟ್ ತುಂಬಾ ಚೆನ್ನಾಗಿತ್ತು. ಸಾಕಾ? Tell me a secret, baby I'll keep. 30 to 40,000 is that 12 days ಒಬ್ಬ ಎಂಪ್ಲಾಯಿ ಒಬ್ಬ ಲೇಬರ್ ವರ್ಕ್ ಮಾಡ್ತಾರೆ ಅಂದರೆ 30 to 40 ಡೇಸ್ಗೆ 30 to 40,000 ಅಮೌಂಟ್ಗೆ ನಿಮಗೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ.
ವಾಟ್ ಯು ಮೇಡ್ ಎ ರಿಸರ್ಚ್ ಆನ್ ದಿಸ್ ಬಿಸ್ನೆಸ್? ಏನೇನು ರಿಸರ್ಚ್ ಮಾಡಿದರೆ ಈ ಬಿಸ್ನೆಸ್ ಮಾಡಬೇಕು ಅಂತಲೇ ಏನು ರಿಸರ್ಚ್ ಮಾಡಿದೆ? ಬಿಸ್ನೆಸ್ ಮಾಡಬೇಕು ಅಂತ ಆನೆಸ್ಟ್ಲಿ ಸ್ಪೀಕಿಂಗ್ ಅಂತ ಅಂದರೆ ನಮ್ಮ ಮನೆ ಕಷ್ಟ ಮಾಡ್ತಾರೆ. ಸೊ ಅದಕ್ಕೆ ನಾನು ಫ್ಲೋರ್ ಬಿಟ್ಬಿಟ್ಟು ಬೇರೆ ಏನು ಮಾಡಿದ್ರೆ ನಮ್ಮ ಮನೆ ತುಂಬ ಅಟ್ರಾಕ್ಟಿವ್ ಆಗುತ್ತೆ ಅಂತ ನಾನು ರಿಸರ್ಚ್ ಮಾಡುವಾಗ ಟ್ಯಾಲೆಂಟೆಡ್ ಇದು ಬೇಕಾಗ್ತದೆ. ಸೊ ಅದಕ್ಕೆ ನಾನು ಬಂದರೆ ನಮ್ಮ ಮನೆಗೂ ಅಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು. ಅವ್ರಿಗೇನು ಅಂದರೆ ನಾವು ಏನು ವಿಡಿಯೋ ಮುಖಾಂತರ ಆಗಿರ್ಬೋದು ಅಥವಾ ಇಮೇಜ್ ಮುಖಾಂತರ ತೋರಿಸೋದಾಗಿರ್ಬೋದು, ಅಂದರೆ ಬೇರೆ ಬೇರೆ ನಾರ್ಮಲ್ ಏನಿದೆ ಮಾರ್ಕಲ್ಸ್ ಆಗಿರ್ಬೋದು, ಪೇಂಟ್ಸ್ ಆಗಿರ್ಬೋದು, ಮಾರ್ಕಲ್ಸ್ ಆಗಿರ್ಬೋದು, ಮಾರ್ಕಲ್ಸ್ ಆಗಿರ್ಬೋದು ಅಥವಾ ಟೈಲ್ಸ್ ಆಗಿರ್ಬೋದು, ಅದಕ್ಕಿಂತ ಹೇಗೆ ನಮ್ಮದು 3D ಬಾಕ್ಸ್ ಹೇಗೆ ಬೆಸ್ಟ್ ಆಗಿರುತ್ತೆ ಅಂತ ನಾವು ಡೆಮಾನ್ಸ್ಟ್ರೇಟ್ ಮಾಡೋಣ ತೋರಿಸ್ತೀವಿ. ಹೇಗೆ ಕಸ್ಟಮರ್ ಹೆಂಗೆ ಹೋಗ್ತೀರಾ? ಸರ್ ನಾವು ಸೈಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ. ಇವಾಗ ಆಲ್ಮೋಸ್ಟ್ ಮನೆ ಎಲ್ಲ ಕಟ್ಟಾಗಿರುತ್ತೆ, ಅವ್ರ ಮನೆಗೆ ಹೋಗ್ಬಿಟ್ಟು ನಾವು ತೋರಿಸೋದಾಗಿರ್ಬೋದು. ಆಮೇಲೆ ಬೇರೆ ಬಿಸ್ನೆಸ್ಗಿಂತ ನಮ್ದು ಹೆಂಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆಮೇಲೆ ನಿಮ್ಮ ಮನೆ ನಮ್ದು ಹೆಂಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳೋದಕ್ಕೆ ನಾವು ತೋರಿಸ್ತೀವಿ. ಸೊ ಒನ್ ಆಫ್ ದ ಮೇನ್ ಚಾಲೆಂಜ್ ಅಥವಾ ಮೇನ್ ವೀಕ್ನೆಸ್ ನಿಮಗೆ ಪ್ರೊಫೆಷನಲ್ಸೇ ಸಿಗಲ್ಲ ಅಂತ ಹಾಕಿದ್ದಾರೆ, ಅಂದರೆ ವರ್ಕರ್ಸ್ ಎಸ್ಪೆಷಲಿ. ಸೊ ನಾವು ಇವು ಹೇಗೆ ಅದನ್ನ ನಿಭಾಯಿಸ್ತಿರುತ್ತೆ ಪ್ರೊಫೆಷನಲ್ ಸಿಗಲ್ಲ ಅಂತ ಹಾಕಿಲ್ಲ. ಹಾಕಿದ್ದೀರಾ? ಯು ಟೋಲ್ಡ್ ಹಿಯರ್ ಆಸ್ ಇಟ್ ಸ್ಟಾರ್ಟ್ ದ ಪ್ರೊಫೆಷನಲ್ ಫಾರ್ ದ ವರ್ಕ್, ಹವೆವರ್ ವಿ ಆರ್ ವರ್ಕಿಂಗ್ ಆನ್ ಇಟ್ ಅಂತ ಹಾಕಿದ್ದೀರಾ, ವರ್ಕ್ ಮಾಡ್ತೀರಾ. ಬಟ್ ದಟ್ಸ್ ಯುವರ್ ವೀಕ್ನೆಸ್. ಯು ವೋಂಟ್ ಗೆಟ್ ಪ್ರೊಫೆಷನಲ್ಸ್ ಪರ್ಟಿಕ್ಯುಲರ್ಲಿ. ಇದಕ್ಕೆ ಪ್ರೊಫೆಷನಲ್ಸ್ ಇಲ್ಲ, ಸಿಗಲ್ಲ ನಮಗೆ ಲೇಬರ್ಸು. ಲೇಬರ್ ಹೇಗೆ ಮಾಡ್ತೀರಾ ಪ್ರೊಫೆಷನಲ್ಸ್ ಸಿಗ್ತಾರೆ? ದಟ್ಸ್ ಯುವರ್ ವೀಕ್ನೆಸ್. ಒನ್ ಆಫ್ ದ ಪಾಯಿಂಟ್ ಆಫ್ ದ ವೀಕ್ನೆಸ್ ಅಂದ ತಕ್ಷಣ. ಸೊ ಬಿಕಾಸ್ ದಿಸ್ ಇಸ್ ಕಂಪ್ಲೀಟ್ಲಿ ಲೇಬರ್ ಓರಿಯೆಂಟೆಡ್ ಬಿಸ್ನೆಸ್. ವಾಟ್ ಯು ಡೂ? ಯಾಕಂದರೆ ಲೇಬರ್ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟರೆ ಮಾತ್ರ ಬಿಡಿ ಸಿಗಾಕಂಡ್ರಿ. ನೋಡಿದ್ರ ಇವ್ರ ಒಪಿನಿಯನ್ ಎಲ್ಲ ಕೇಳ್ಕೊಂಡ್ರ? ನೆಕ್ಸ್ಟ್ ವಕೀಲ್ ವಯಸ್ಸು ಇದು ಟೀಮ್ ಹೆಸರು ತುಂಗ. ಮಾಂಸ ಅಂತ ಒಂದು ಬ್ರ್ಯಾಂಡ್ ಇದೆ. ಸೊ ಅದರದ್ದು ಯಾವುದೋ ಒಂದು ಸ್ಟೇಕ್ ಅಂದರೆ ಒಂದು ಸ್ವಲ್ಪ ಹೋಲ್ಡಿಂಗ್ ತೊಗೊಂಡಿದ್ದಾರೆ ಅಂತ. ಸೊ ಆಪ್ಷನ್ಸ್ ಆರ್ ದೀಪಿಕಾ ಪಡುಕೋಣೆ, ಶಿಲ್ಪಾ ಶೆಟ್ಟಿ, ರಶ್ಮಿಕಾ ಮಂದಣ್ಣ, ಸಲ್ಮಾನ್ ಖಾನ್. ಬೇಗ ಆನ್ಸರ್ ಮಾಡಬೇಕು. ಶಿಲ್ಪ. ಓಕೆ, ಬಸ್ ಎರಡು ಕಮ್ಮಿ ಇದೆ. ಎರಡು ಕಡೆ ಇಂಗ್ಲೀಷ್ ಇದೆ. ಹಾಂ